ಮನೆಯಲ್ಲಿ ಧ್ವನಿ ಜೋರಿದ್ದರೆ ಸೊ ಒಂದಷ್ಟು ವಾಯ್ಸ್ ರೈಸ್ ಮಾಡ್ತಾ ಇದ್ರೆ ಅವಾಗ ಲಾಂಗ್ ಜರ್ನಿ ಇರುತ್ತಾ ಅಂಥವ್ರಿಗೆ? ಇವಾಗೇನೋ ಹಾಗೆ ಅನಿಸ್ತಿದೆ. ಬಿಕಾಸ್ ನಾವು ತುಂಬ ಕಾನ್ವರ್ಸೇಷನ್ಸ್ ಅಂತೂ ಮಾಡಿದ್ದೀವಿ, ತುಂಬ ವಿಚಾರಗಳನ್ನ ಮಾತಾಡಿದ್ದೀವಿ, ತುಂಬ ಪರ್ಸ್ನಲ್ ಜೀವನದ ವಿಚಾರಗಳನ್ನ ಹಂಚ್ಕೊಂಡಿದ್ದೀವಿ, ಮತ್ತು ಟಾಸ್ಕ್ ವಿಚಾರ ಮಾತಾಡಿದ್ದೀವಿ, ಮನೆಯಲ್ಲಿ ಒಪಿನಿಯನ್ಸ್ನ ಶೇರ್ ಮಾಡ್ಕೊಂಡಿದ್ದೀವಿ. ಏರು ಧ್ವನಿಯಲ್ಲಾಗಿಲ್ಲ, ಜಗಳವಾಗಿ ಆಗಿಲ್ಲ, ಒಂದು ಕಾನ್ವರ್ಸೇಷನ್ ಆಗಿದೆ. ಸೊ ಇಬ್ಬರು ಕಾನ್ವರ್ಸ್ ಮಾಡ್ತಾ ಇದ್ರೆ ಒಂದಷ್ಟು ವಿಚಾರ, ಯಾಕಂದರೆ ಅಲ್ಲಿ ನಾವು ಮಲ್ಗೋಕ್ಕಾಗಲ್ಲ, ಟಾಸ್ಕ್ ಕೊಟ್ಟಾಗ ಮಾತ್ರ ಟಾಸ್ಕ್ ಆಡೋದಕ್ಕೆ ಸಾಧ್ಯ. ಉಳಿದ ಸಂದರ್ಭದಲ್ಲಿ ಮನೆಯಲ್ಲೇನು ಹೊರಗಿನ ಸುದ್ದಿಗಳಿಲ್ಲ, ಮನೆಯಲ್ಲಿ ಏನು ನಡೀತಿದೆ, ಯಾರು ಏನು ಮಾಡ್ತಿದೆ, ಯಾರ ವರ್ತನೆ ಹೇಗಿದೆ, ಯಾರ ಉದ್ದೇಶ ಹೇಗಿದೆ ಅನ್ನೋದನ್ನೇ ಎಲ್ಲರೂ ವಿಚಾರ ವಿನಿಮಯ ಮಾಡ್ತಾ ಇರ್ತೀವಿ. ಕಾನ್ವರ್ಸೇಷನ್ ಮ್ಯಾಟರ್ ಆಗಿದ್ರೆ ಈ ಥರ ಇಂಟರ್ವ್ಯೂಸು ಅಥವಾ ಈ ಥರ ಕಾನ್ವರ್ಸೇಷನು ಜನಕ್ಕೆ ಇಷ್ಟ ಆಗುತ್ತೆ ಅಂದರೆ ಬಹುಶಃ ಅದನ್ನೇ ತೋರಿಸ್ತಿದ್ರು. ಜನ ಏನು ಇಷ್ಟಪಡ್ತಾರೋ ಚಾನಲ್ ಅದನ್ನೇ ತೋರಿಸೋದು. ಜನಕ್ಕೆ ಒಂದು ಹೈ ವೋಲ್ಟೇಜ್ ಇರುವಂಥ ಕಂಟೆಂಟ್ ಬೇಕು ಅಂದರೆ ಸಡನ್ನಾಗಿ ಸೈಲೆಂಟಾಗಿದ್ದಿದ್ದು. ಇವಾಗ ನಾನೇ ಅಷ್ಟು ದಿನ ಕೆಲಸ ಎಲ್ಲ ಮಾಡಿದೆ, ರೂಲ್ಸ್ ಎಲ್ಲ ಫಾಲೋ ಮಾಡಿದೆ, ನನ್ನ PR ಟೀಮ್ ಹೇಳಿದ್ರು ನೀವು ಕಾಣಿಸ್ಕೊಂಡೇ ಇಲ್ಲ, ನಿಮ್ಮದು ಕಂಟೆಂಟೇ ಇರಲಿಲ್ಲ ಅಂತ. ನಂಗೆ ಗೊತ್ತಿಲ್ಲ, ನಾನು ಇನ್ನೂ ನೋಡಿಲ್ಲ. ಬಟ್ ಅಶ್ವಿನಿ ಗೌಡ ಅವ್ರ ಜೊತೆ ಕಿರ್ಚಾಡಿದಾಗ ಅದೇ ಪ್ರೋಮೋ ಆಗಿತ್ತು. ಸೊ ಏನು ವರ್ಕ್ ಆಗುತ್ತೆ ಆ ಮನೆಯಲ್ಲಿ? ಬರೀ ಕಿರ್ಚಾಡೋದು ವರ್ಕ್ ಆಗುತ್ತೆ ಇನಿಷಿಯಲಿ? ಹೌದು, ಇನಿಷಿಯಲಿ ಡೆಫಿನೆಟ್ಲಿ ವರ್ಕ್ ಆಗುತ್ತೆ. ಬಟ್ ಹೋಗ್ತಾ ಹೋಗ್ತಾ ಆಟ ಹೇಗಾಗುತ್ತೆ ಅನ್ನೋದು ಆ ಮನೆ ಮೇಲೆ ಡಿಪೆಂಡ್ ಆಗುತ್ತೆ. ಓಕೆ, ಖಂಡಿತ. ಬಿಗ್ ಬಾಸ್ ಮನೆಯಲ್ಲಿ ಮೆಂಟಲಿ ಗೇಮ್ ವರ್ಕ್ ಆಗುತ್ತಾ ಅಥವಾ ಫಿಸಿಕಲಿ ಗೇಮ್ ವರ್ಕ್ ಆಗುತ್ತಾ? ಬಿಗ್ ಬಾಸ್ ಗೇಮ್ ವರ್ಕ್ ಆಗುತ್ತೆ. ನಮ್ಮ ಯಾರ ಮೆಂಟಲ್ ಗೇಮು ವರ್ಕ್ ಆಗಲ್ಲ, ಯಾವ ಟ್ವಿಸ್ಟು ಎಕ್ಸ್ಪೆಕ್ಟ್ ದೇ ಅನ್ನೋ. ಇವಾಗ ನಾವು ಎಲ್ಲರೂ ಸೇರಿ ಇವ್ರು ವೀಕ್ ಅಂತ ನಿಲ್ಲಿಸ್ಬಿಟ್ಟಿರ್ತೀವಪ್ಪ. ಓಕೆ, ಇವ್ರು ಹೋಗ್ತಾರೆ ಈ ವಾರ ಅಂತ ಡಿಸೈಡ್ ಆಗಿರುತ್ತೆ. ಯಾಕಂದರೆ ನಾವು ಅವರನ್ನು 24 ಗಂಟೆ 7 ವಾರ ಪ್ರತಿ ಕ್ಷಣ ನೋಡ್ತಾ ಇರ್ತೀವಿ, ಮನೆಯಲ್ಲಿ ಒಬ್ಸರ್ವ್ ಮಾಡ್ತಾ ಇರ್ತೀವಿ. ಸೊ ಓಕೆ, ಇವರ ವ್ಯಕ್ತಿತ್ವ ಹೇಗಿದೆ, ನಡವಳಿಕೆ ಹೇಗಿದೆ, ಇಂಟೆನ್ಷನ್ಸ್ ಹೇಗಿದೆ, ಯಾವಾಗ ಹೇಗೆ ಬದಲಾಗ್ತಾರೆ, ಎಷ್ಟು ಆರ್ಗನೈಸ್ಡ್ ಆಗಿದ್ದಾರೆ, ಕೆಲಸ ಹೇಗೆ ಮಾಡ್ತಾರೆ, ಕ್ಲೆನ್ಲಿನೆಸ್ ಹೇಗೆ ಮೇಂಟೈನ್ ಮಾಡ್ತಿದ್ದಾರೆ, ವಿಷಯಗಳು ಬಂದಾಗ ಅವರ ಒಪಿನಿಯನ್ನ ಹೇಗೆ ಸ್ಟ್ರಾಂಗ್ ಆಗಿ ಸ್ಟ್ಯಾಂಡ್ ತೊಗೋತಾರೆ, ಅದೆಲ್ಲ ಮ್ಯಾಟ್ರ್ ಆಗುತ್ತೆ. ಅದೆಲ್ಲ ನಾವೆಲ್ಲ ಒಬ್ಸರ್ವ್ ಮಾಡ್ತಿರ್ತೀವಿ. ಸರಿ, ಓಕೆ, ಈ ವಾರ ಇವ್ರ ಪರ್ಫಾರ್ಮೆನ್ಸ್ ವೀಕ್ ಇದೆ ಅಂತ ಇವ್ರನ್ನ ನಾಮಿನೇಟ್ ಮಾಡ್ತೀವಿ. ಸಡನ್ನಾಗಿ ಒಂದು ಟ್ವಿಸ್ಟ್ ಸಿಗುತ್ತೆ, ಎಕ್ಸ್ಪೆಕ್ಟ್ ದಿ ಅನ್ಎಕ್ಸ್ಪೆಕ್ಟೆಡ್ ಅಂತಾರೆ. ಸೊ ಅದು ನಮ್ಮ ಕೈಲಿ ಇಲ್ವಲ್ಲ. ನಾವು ಏನು ಅನ್ಕೋತೀವೋ ಅದು ಆಗದೇ ಇಲ್ಲ ಈ ಸೀಸನಲ್ಲಿ ಅಂದಾಗ ಅಂದ್ಕೊಳ್ಳೋದೇ ಬಿಟ್ಬಿಡ್ಬೇಕಷ್ಟೆ. ಅಶ್ವಿನಿ ಅವರು ಈಗಾಗಲೇ ಸೀರಿಯಲಲ್ಲಿ ಒಂದಷ್ಟು ಜನರ ಮನಸ್ಸು ಗೆದ್ದಿದ್ರು, ಸೊ ಸಿಕ್ಕಾಪಟ್ಟೆ ಇಷ್ಟ ಆಗಿದ್ರು, ಕರ್ನಾಟಕಕ್ಕೆ ಫೇಮಸ್ಸು ಕೂಡ ಆಗಿದ್ದರು. ಸೊ ಬಿಗ್ ಬಾಸ್ ಅವಕಾಶ ಬಂದಾಗ ಅಶ್ವಿನಿ ಅವರ ರಿಯಾಕ್ಷನ್ ಹೇಗಿತ್ತು? ಬಿಗ್ ಆಪರ್ಚುನಿಟಿ. ಈಗ ಆಲ್ರೆಡಿ ಸೀರಿಯಲ್ ಅನ್ನೋ ಒಂದು ಫೀಲ್ಡ್ನ ನಾನು ಎಕ್ಸ್ಪೆರಿಮೆಂಟ್ ಮಾಡಿಬಿಟ್ಟಿದ್ದೀನಿ. ಎಷ್ಟು ವರ್ಷ ಆಗುತ್ತೋ ಅಷ್ಟು ವರ್ಷ ದುಡಿಬೇಕು ಅಂತ ನಾವೆಲ್ಲರೂ ಅಂದ್ಕೊಂಡಿರ್ತೀವಿ. ನಾವು ಚೂಸ್ ಮಾಡಿದಂಥ ಪ್ರೊಫೆಷನಲ್ಲಿ ಬೆಸ್ಟ್ ಕೊಡಬೇಕು, ಬೆಳಿಬೇಕು ಅಂತಲೇ ಅಂದ್ಕೊಂಡಿರ್ತೀವಿ. ಸೊ ಸೀರಿಯಲ್ ಎಕ್ಸ್ಪೆರಿಮೆಂಟ್ ಆಗಿಬಿಟ್ಟಿದೆ. ಇರೋ 5 ಚಾನಲಲ್ಲಿ 2 ಚಾನಲ್ ಕೆಲಸ ಮಾಡಿಬಿಟ್ಟಿದ್ದೀನಿ. ವಾಟ್ ನೆಕ್ಸ್ಟ್ ಅಂತ ಬಂದಾಗ ಇದಕ್ಕೂ ಮೀರಿ ಇನ್ನೇನು ಮಾಡಬಹುದು, ಇದಕ್ಕೂ ಮೀರಿ ನನ್ನನ್ನು ಇನ್ನೇನು ಚಾಲೆಂಜ್ ಮಾಡಬಹುದು, ಏನು ಅಡ್ವೆಂಚರ್ ಸಿಗುತ್ತೆ, ನನ್ನ ಫೀಲ್ಡಲ್ಲೇ ನನಗೇನು ಅಡ್ವೆಂಚರ್ ಸಿಗುತ್ತೆ, ಜನಕ್ಕೆ ಇನ್ನೂ ಎಷ್ಟು ಹತ್ತಿರ ಆಗಬಹುದು ಅಂತ ನಾವೆಲ್ಲರೂ ಯೋಚಿಸ್ತಾ ಇರ್ತೀವಿ. ಬಿಗ್ ಬಾಸ್ ಪ್ರತಿ ವರ್ಷ 18 ಕಂಟೆಸ್ಟೆಂಟ್ನ ತೊಗೊಂಡ್ರು, 20 ಕಂಟೆಸ್ಟೆಂಟ್ನ ತೊಗೊಂಡ್ರು. ಬಿಗ್ ಬಾಸಲ್ಲಿ 1 ವಾರ ಇದ್ದರು, ಕೊನೆ ತನಕ ಇದ್ದರು. ಪ್ರತಿದಿನ ಕೋಟ್ಯಾಂತರ ಜನ ನೋಡ್ತಾರೆ. ಒಂದೇ ದಿನ ಇದ್ದು ಬನ್ನಿ, ಕೋಟ್ಯಾಂತರ ಜನ ನೋಡ್ತಿರ್ತಾರೆ ನಿಮ್ಮನ್ನು. ಸೊ ಅವರ ತಲೆಯಲ್ಲಿ ನಿಮ್ಮ ಹೆಸರು ರಿಜಿಸ್ಟರ್ ಆಗುತ್ತೆ. ನೆಕ್ಸ್ಟ್ ಯಾವುದಾದ್ರೂ ಪ್ರಾಜೆಕ್ಟ್ ಮಾಡಿದಾಗ ಆ ಫೇಮು ಆ ಪ್ರಾಜೆಕ್ಟ್ಗೂ ಹೆಲ್ಪ್ ಮಾಡುತ್ತೆ, ನಿಮ್ಮ ಕಮರ್ಷಿಯಲ್ ವ್ಯಾಲ್ಯೂನು ಜಾಸ್ತಿ ಮಾಡುತ್ತೆ. ವೀಕೆಂಡ್ ಬಂದರೆ ಸಾಕು ಸುದೀಪ್ ಸರ್ ನಿಮ್ಮನ್ನು ಪ್ರೀತಿಯಿಂದ ಆ್ಯಶ್ ಅಂತ ಕರೀತಾ ಇದ್ರು, ಅದನ್ನು ಮಿಸ್ ಮಾಡ್ಕೋತೀರಾ? ಕ್ಯೂಟಾಗಿ ಕರೀತಾ ಇದ್ರು. ಆ್ಯಕ್ಚುಲಿ ಆ್ಯಶ್ ಅಂತ ಸರ್ ಕರೆದಾಗ ಆ ಫೀಲಿಂಗೇ ಬೇರೆ. ಆ್ಯಸ್ ಎನ್ ಎಲ್ಲರೂ ಕರೀತಾ ಇದ್ರು, ಬಟ್ ಸ್ಟಿಲ್ ಸುದೀಪ್ ಸರ್ ಸ್ಟೈಲು, ಅವರ ಮ್ಯಾನರಿಸಮ್ ಆ್ಯಂಡ್ ಅವರು ದ ವೇ ಹಿ ಕ್ಯಾರೀಸ್ ಹಿಮ್ಸೆಲ್ಫ್ ಆ್ಯಂಡ್ ನಮ್ಮನ್ನು ಕರೆಯೋ ರೀತಿ, ಇಟ್ಸ್ ಆಲ್ ಸರ್ ಹೇಳಿದಾಗಲ್ಲ ಮನಸ್ಸಲ್ಲಿ ಹಿಂಗನ್ಸತ್ತೆ. ಸೊ ಅತಿರೇಕ ಮಾಡೋಕ್ಕಾಗಲ್ವಲ್ಲ, ಅದಕ್ಕೆ ಸೊ ಅಂತ ಹೇಳ್ಬಿಟ್ಟು ಸುಮ್ಮನೆ ಆಗ್ತೀವಿ ಅಷ್ಟೇ. ಎಸ್, ಐ ಮಿಸ್ ಮೀಟಿಂಗ್ ಹಿಮ್. ಬಣ್ಣದ ಲೋಕದಲ್ಲಿ ತುಂಬ ಮನೆ ನೋಡಿದ್ದೀರಾ, ಸೊ ಬಿಗ್ ಬಾಸ್ ಮನೆ ನೋಡಿದಾಗ ಹೇಗೆ ಅನ್ನಿಸ್ತು? ಬಣ್ಣಗಳಿಂದ ತುಂಬಿಡಿದೆ, ಬಣ್ಣಗಳ ಆಟ ತುಂಬಿಡಿದೆ. ಯಾವಾಗ ಕಪ್ಪು ಬಣ್ಣ ಬಿಳಿ ಬಣ್ಣ ಆಗುತ್ತೋ ಗೊತ್ತಿಲ್ಲ, ಯಾವಾಗ ಬಿಳಿ ಬಣ್ಣ ಕೆಂಪು ಬಣ್ಣ ಆಗುತ್ತೋ ಗೊತ್ತಿಲ್ಲ. ಸೊ ಬರೀ ಆ ಮನೆಯ ಬಣ್ಣಗಳಲ್ಲ ಅಷ್ಟೇ ಅಲ್ಲ, ಮನಸ್ಸಿನ ಬಣ್ಣಗಳು ಕೂಡ ಬದಲಾಗ್ತಾ ಹೋಗುತ್ತೆ.
ಕಪ್ಪು ಬೆಳಕಿನ ಮಧ್ಯೆ ಒಂದು ಗ್ರೇ ಶೇಡ್ ಇರುತ್ತಲ್ಲ, ಕಪ್ಪನ್ನು ನಂಬಿಡಬಹುದು, ಬಿಳಿ ನಂಬಿಡಬಹುದು, ಗ್ರೇ ಶೇಡ್ ಇರುತ್ತಲ್ಲ, ಯಾವಾಗ ಯಾವ ಕಡೆ ತಿರುಗುತ್ತೆ ಹೇಳಕ್ಕೆ ಬರಲ್ಲ. ಸೊ ಹಾಗಾಗಿ ಆ ಗ್ರೇ ಶೇಡ್ ಯಾವ ವ್ಯಕ್ತಿನಲ್ಲಿ ಇದೆ ಅಂತ ಫಸ್ಟ್ ತಿಳ್ಕೊಂಬಿಡ್ಬೇಕು. ಎಸ್. ಜೊತೆಗೆ ಕೆಲವ್ರು ಇನ್ನೂ ಮುಖವಾಡ ತೆಗ್ದಿಲ್ವಾ ಅಲ್ಲಿ ಮನೆಯಲ್ಲಿ? ನಿಮ್ಮ ಪ್ರಕಾರ ಇನ್ನೂ ಯಾರು ಮುಖವಾಡ ಹಾಕೊಂಡು ಆಟ 3ನೇ ವಾರ ಈಗ ಶುರು ಆಗಿದೆ. ಈಗ ನೋಡಿ ಆಟ ಶುರು ಆಗುತ್ತೆ. ಫಸ್ಟ್ ವೀಕು ನಮಗೆ ಕಾನ್ಸೆಪ್ಟಿಗೆ, ಆ ಮನೆಗೆ, ಹೊಸ ವ್ಯಕ್ತಿತ್ವಗಳಿಗೆ ಅಡ್ಜಸ್ಟ್ ಆಗೋದ್ರಲ್ಲಿ ಹೋಗ್ಬಿಡತ್ತೆ. ಸೆಕೆಂಡ್ ವೀಕು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್, ನಾವು ಮಾಡ್ತಿರೋಂಥ ಮಿಸ್ಟೇಕ್, ಜನರಿಗೆ ಹೇಗೆ ಅಪ್ರೋಚ್ ಆಗ್ತಿದ್ದೀವಿ, ಅದೆಲ್ಲ ಯೋಚನೆಗಳ ಜೊತೆಗೆ ಟಾಸ್ಕ್ ಪರ್ಫಾರ್ಮೆನ್ಸು, ಇದ್ರ ಬಗ್ಗೆ ಕಾನ್ಸಂಟ್ರೇಷನ್ ಹೋಗುತ್ತೆ. ವ್ಯಕ್ತಿತ್ವದ ಆಟ ಅಂತ ಶುರು ಆಗೋದು 3 ವಾರ ಕಳೆದ ನಂತರ. ಅಲ್ಲಿ ತನಕ ಎಲ್ಲದಕ್ಕೂ ಅಡ್ಜಸ್ಟ್ ಆಗ್ತೀವಿ. ಏನಾದರೂ ಕಿಶೋರದ್ವಾ ಆಯಿತು ಸಾರಿ ಹೋಗಲಿ ಬಿಡಿ, ಆ ಥರ ಒಂದಷ್ಟು ಜನ ಇರ್ತಾರೆ. ನಾನು ಎಲ್ಲರ ಹತ್ರ ಚೆನ್ನಾಗಿದ್ರೆ ನಾಮಿನೇಟ್ ಆಗಲ್ಲ ಅಂತ ಕೆಲವೊಬ್ರು ಯೋಚಿಸ್ಕೊಂಡು ಆ ಥರ ಗೇಮ್ ಆಡ್ತಾ ಇರ್ತಾರೆ. ಬಟ್ ಒಂದು 3 ವಾರ ಆದ ನಂತರ ಯಾವಾಗ ನನ್ನ ಬುಡಕ್ಕೆ ಬರುತ್ತೆ ಅಂತ ಗೊತ್ತಾಗತ್ತಲ್ವ, ಯಾವಾಗ ಯಾರು ಹೋಗ್ತಾರೆ ಅಂತ ಗೊತ್ತಾಗಲ್ಲ, ಎಲ್ಲರೂ ಸ್ಟ್ರಾಂಗ್ ಆಗಿ ಆಡೋಕ್ಕೆ ಶುರು ಆಗುತ್ತೆ. ಆಗ ಆ್ಯಕ್ಚುಲ್ ಗೇಮ್ ಶುರು ಆಗುತ್ತೆ. ಜಾನ್ವಿ ಅವರು ವಿಚಾರಕ್ಕೆ ಬರೋದಾದರೆ, ಅಶ್ವಿನಿ ಗೌಡ ಅವ್ರ ಬಾಯಲ್ಲಿರೋ ಬಬಲ್ ಗಮ್ಮ. ಅಯ್ಯೋ ಏನು ಕಂಪ್ಯಾರಿಸನ್. ಯಾಕಂದರೆ ಅವ್ರ ರುಚಿ ಸಿಗ್ತಿದೆ ಅಂತೇಳಿ ಚೆನ್ನಾಗಿ ಅಗೀತಿದ್ದಾರೆ, ಆಮೇಲೆ ಅವ್ರ ಕೆಲಸ ಆದಮೇಲೆ ಎಲ್ಲ ಒಂದು ಕಡೆ ಹುಗಿತಾರೆ ಅಂತ ಅನ್ಸಲ್ವಾ? ಜಾನ್ವಿ ಅವರೇ ಹೋಗಿದ್ದಾರೋ ಅಶ್ವಿನಿ ಅವರೇ ಹೋಗಿದ್ದಾರೋ ಗೊತ್ತಿಲ್ಲ, ಆದರೆ ಇಬ್ಬರೂ ಆದಷ್ಟು ಬೇಗ ಆಪೋಸಿಟ್ ಆಗಿ ನಿಂತ್ಕೋತಾರೆ. ಖಂಡಿತ ಇಲ್ಲ, ಯಾಕಂದರೆ ಒಬ್ರಿಗೊಬ್ರು ಸಾಥ್ ಕೊಡ್ತಿದ್ದಾರೆ. ಈಗ ಕೊಡ್ತಾರೆ. ಯಾಕಂದ್ರೆ ಫಸ್ಟ್ ವೀಕು ಜಾನ್ವಿ ಅವರ ಪರ್ಫಾರ್ಮೆನ್ಸ್ ಅದು ಚೆನ್ನಾಗಿಲ್ಲ. ಓಕೆ, ಖುಷಿ ನೀವು ಹೇಳಿದ ನಿಜ. ನಿಮ್ಮ ಪ್ರಕಾರ ಖಂಡಿತವಾಗ್ಲೂ ಅಶ್ವಿನಿ ಗೌಡ ಅವ್ರನ್ನ ಜಾನ್ವಿ ಯೂಸ್ ಮಾಡ್ಕೋತಿದ್ದಾರಾ, ಜಾನ್ವಿ ಅವರನ್ನ ಅಶ್ವಿನಿ ಗೌಡ ಅವರು ಯೂಸ್ ಮಾಡ್ಕೋತಿದ್ದಾರೆ? ಒಬ್ಬರು ಕುಂಬಳಕಾಯಿ ಆಗಿದ್ದಾರೆ, ಇನ್ನೊಬ್ರು ಸಕ್ಕರೆ ಆಗಿದ್ದಾರೆ. ಇಬ್ರು ಸೇರಿ ಹಲ್ವಾ ಮಾಡ್ಬೇಕಂತಿದ್ದಾರೆ, ಆದರೆ ಅದು 2 ಇಂಗ್ರೀಡಿಯೆಂಟಿಂದ ಹಲ್ವಾ ಆಗಲ್ಲ ಅಂತ ಗೊತ್ತಾಗಲ್ಲ. ಎಲ್ಲೋ ಒಂದು ಕಡೆ ಯಾರನ್ನ ಜೋರು ಮಾಡಿ ಎದುರಿಸ್ಬಿಟ್ರೆ, ಸೊ ಹವಾಜ್ ಹಾಕ್ಬಿಟ್ರೆ ಜನ ನಮ್ಮನ್ನು ಇಷ್ಟಪಡ್ತಾರೆ, ಈ ಮನೇಲಿ ನಂದೇ ಅಲ್ಲ ಅನ್ನೋ ಥರದ್ದು ವರ್ಕ್ ಆಗುತ್ತಾ? ಹಂಗಿದ್ರೆ ಎಲ್ಲರೂ ಅದೇ ಮಾಡ್ತಿದ್ರಲ್ಲ. ಅಶ್ವಿನಿ ಗೌಡ ಅವ್ರು ಅಂದ್ಕೊಂಡಿದ್ದು ನಾನು ಎಲ್ಲರೂ ಪರವಾಗಿ ನಿಂತ್ಕೋತೀನಿ, ಹೋರಾಟಗಾರ್ತಿಯಾಗಿ ನಿಂತ್ಕೋತೀನಿ, ಒಂದು ಲೀಡರ್ಶಿಪ್ ಕ್ವಾಲಿಟಿ ತೋರಿಸ್ತೀನಿ ಅಂತ. ಹಾನೆಸ್ಟ್ಲಿ ಅದು ಇರಿಟೇಷನ್ ಆಗುತ್ತೆ ನಮಗೆಲ್ಲ. ಅಂದರೆ ನಾವು ಕೇಳಿಲ್ಲ, ನಮಗೆ ಬೇಕು ಒಂದು ಗುಂಪಿಗೆ ಒಬ್ಬರು ಲೀಡರ್ ಬೇಕು ಅಂದರೆ ಆ ಗುಂಪು ಕೇಳುತ್ತೆ. ಅಥವಾ ಬಿಗ್ ಬಾಸೇ ನೇಮಕ ಮಾಡ್ತಾರೆ, ಇವರೇನೋ ಗುಂಪಾಗಿ ಆಡ್ತಾ ಇದ್ದಾರೆ, ಇವ್ರಿಗೊಂದು ಲೀಡರ್ಶಿಪ್ ಬೇಕು, ನೀವು ಲೀಡರ್ ಆಗಿ ಅಂತ ಅವರೇ ಕ್ಯಾಪ್ಟನ್ ಅಂತ ಮಾಡ್ತಾರೆ. ಆ ಮನೆಗೆ ನೀವು ಕ್ಯಾಪ್ಟನ್ ಆಗಿ ಹೋಗೋ ಅಗತ್ಯ ಅಲ್ಲ, ನಿಮ್ಮ ಕೇಪಬಿಲಿಟಿ ಮೇಲೆ, ನೀವು ಆಡುವಂಥ ಆಟದ ಮೇಲೆ ಕ್ಯಾಪ್ಟನ್ಶಿಪ್ ಸಿಕ್ಕೇ ಸಿಗುತ್ತೆ. ಬಟ್ ಸೆಲ್ಫ್ ಪ್ರೊಕ್ಲೈಮ್ಡ್ ಲೀಡರ್ ಥರ ನಾನೇ ಎಲ್ಲದಕ್ಕೂ ಮುಂದೆ ಹೋಗ್ತೀನಿ. ಟಾಸ್ಕ್ ಬುಕ್ ಬಂದಾಗಲೂ ಅಷ್ಟೇ, ಯೂಶ್ವಲಿ ಎಲ್ರಿಗೂ ಕನ್ನಡ ಬರುತ್ತಲ್ಲಿ. ಟಾಸ್ಕ್ ಬುಕ್ 3 ವ್ಯಕ್ತಿಗಳು ಓದ್ತಾರೆ. ಅದೇನೋ ಫಸ್ಟ್ ಸ್ಟೂಡೆಂಟ್ಸ್ ಇರ್ತಾರಲ್ಲ, ಬೆಲ್ ಹೊಡೆದಿದ ತಕ್ಷಣ ಡುನ್ ಅಂತ ಓಡ್ತಾರೆ, ತೊಗೊಂಡು ಬಂದಿದೆ ಬನ್ನಿ ಅಂತಾರೆ. ನೋ, ಸಿ ದ ಥಿಂಗ್ ಈಸ್, ಎಲ್ಲರಿಗೂ ಎಲ್ಲ ರೀತಿಯ ಆಪರ್ಚುನಿಟಿ ಓಪನ್ ಆಗಿಬಿಡಬೇಕು. ಈಗ ಚೂಸ್ ಮಾಡಿ ಅನ್ಬೇಕು. ಕೆಲವೊಬ್ರು ಲೀಡರ್ಶಿಪ್ ಕ್ವಾಲಿಟಿ ಚೂಸ್ ಮಾಡ್ತಾರೆ, ಇನ್ನು ಕೆಲವೊಬ್ರು ಅದನ್ನು ಫಾಲೋ ಮಾಡ್ತಾರೆ. ಎಲ್ರಿಗೂ ಆ ಮನೆಯಲ್ಲಿ ಎಲ್ರಿಗೂ ಲೀಡರ್ ಆಗಬೇಕಂತಿರಲ್ಲ, ಬಟ್ ಲೀಡರ್ ಆಗೋರು ಎಲ್ಲರ ಮನಸ್ಸನ್ನು ಗೆದ್ದುಬಿಟ್ಟು ಲೀಡರ್ ಆಗ್ತಾರೆ, ಅದನ್ನು ಎಲ್ಲರೂ ಒಪ್ಕೋತಾರೆ. ಸೊ ಆ ಲೀಡರ್ಶಿಪ್ಪೇ ಬೇರೆ, ಡಾಮಿನೇಷನ್ನೇ ಬೇರೆ. ಡಾಮಿನೇಷನ್ನ ಲೀಡರ್ಶಿಪ್ ಅಂದ್ಕೊಂಡು ಅವರು ಹೋಗ್ತಾ ಇದ್ದಾರೆ, ಬಟ್ ಅವರು ಬುಡಕ್ಕೆ ಬೆಂಕಿನ ಅವರೇ ಹತ್ತಿಸ್ಕೋತಾರೆ.